ವಿದೇಶಕ್ಕೆ ರಫ್ತಾಗುವ ಏಲಕ್ಕಿ, ಸುಗಂಧಿ ಹಾಗೂ ಸಕ್ಕರೆ ಬಾಳೆಯ ತವರೂರಾದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಆನೆಗೊಂದಿ ಮತ್ತು ಅಂಜನಾದ್ರಿ ಸುತ್ತಮುತ್ತಲಿನ ಬಾಳೆ ತೋಟಗಳು ತೀವ್ರ ನೀರಿನ ಅಭಾವದಿಂದ ಒಣಗುತ್ತಿದೆ. ಇದರಿಂದ ರೈತರು ಆತಂಕಕ್ಕೆ ಸಿಲುಕಿದ್ದಾರೆ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಎಡದಂಡೆ ಕಾಲುವೆ ಮೂಲಕ ನೀರು ಹರಿಸಲಾಗಿದೆ. ಆದರೂ ಅದು ಕೇವಲ ಕೆರೆ ಕಟ್ಟೆಗಳನ್ನು ತುಂಬಿಸಲು ಹಾಗೂ ಕುಡಿಯುವ ನೀರಿಗೆ ಮಾತ್ರ ಸೀಮಿತವಾಗಿದೆ. ಫಲ ಕೊಡುವ ಹಂತದಲ್ಲಿರುವ ಬಾಳೆ ತೋಟಗಳಿಗೆ ನೀರು ಸಿಗದ ಕಾರಣ ಬೆಳೆ ನಾಶವಾಗುತ್ತಿದೆ ಅನ್ನುವುದು ರೈತರ ಆತಂಕ. ಒಂದು ಪ್ರೆಗ್ನೆಂಟ್ ಹೆಣ್ಮಗಳಿಗೆ ಅವಳನ್ನ ಹೇಗೆ ನೋಡ್ಕೋಬೇಕು ಆ ಟೈಮಲ್ಲಿ ಅಂದರೆ ಆ ಥರ ನೋಡ್ಕೋಬೇಕು. ಇದನ್ನು ಈ ಟೈಮಲ್ಲಿ ನೀರಿಲ್ಲ, ಊಟ ಇಲ್ಲ ಅಂದರೆ ಅದು ಈಗೆಲ್ಲ ನೋಡಿದ್ರಲ್ಲ, ಚಿಕ್ಕ ಚಿಕ್ಕ ಗೊನೆಗಳು ಬಿಡೋದು, ಪೂರ್ತಿ ಲಾಸ್. ಇದಕ್ಕೆ ನಷ್ಟ ಕಂಡುಹಿಡಿದು ಸ್ಥಳೀಯ ಜನಪ್ರತಿನಿಧಿಗಳು ಏನೊಂದು ಸ್ಪಂದಿಸಿ ಈ ನಷ್ಟ ಪರಿಹಾರ ಕೊಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ಇದು ತುಂಬ ಎತ್ತರವಾಗಿ ಗಿಡ ಬೆಳೀತಿದೆ, ಆಮೇಲೆ ಒಳ್ಳೆಯ ರೇಟನ್ನು ಇರುತ್ತೆ, ಸಿಗುತ್ತೆ. ಈ ಟೈಮಲ್ಲಿ ನೀರಿದ್ದರೆ ನಮಗೆ ಒಳ್ಳೆ ಗೊನೆ ಬಂದು ಒಳ್ಳೆ ಫಸಲು ಬಂದು ಒಳ್ಳೆ ರೇಟ್ ಸಿಕ್ಕು ಲಾಭ ಆಗೋದು. ಬಟ್ ಈಗ ನೀರಿಲ್ಲದೆ ಭೂಮಿ ಪೂರ್ತಿ ಒಣಗಿರೋದ್ರಿಂದ ಗೊನೆನೂ ಸಹ ಚಿಕ್ಕ ಚಿಕ್ಕದಾಗಿ ಬಿಡ್ತಿದೆ. ಅದರಿಂದ ಏನು ಲಾಭ ಇಲ್ಲ. ಇದನ್ನು ನಾವು ಕ್ಲೀನ್ ಮಾಡಿಸೋದಕ್ಕೂ ಆಗಲ್ಲ, ಅಷ್ಟು ದುಡ್ಡೂ ಬರಲ್ಲ. ಇದನ್ನೆಲ್ಲ ನೋಡಿಕೊಂಡು ಜನಪ್ರತಿನಿಧಿಗಳು ಇವಕ್ಕೆ ನಷ್ಟ ಪರಿಹಾರ ಕಲ್ಪಿಸ್ಕೊಡ್ಬೇಕು, ಆದಷ್ಟು ಸಹಾಯ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳಿ ಮುಂದುವರೆಯೋಕ್ಕೆ ಸಾಧ್ಯ ಅಂತೇಳಿ. ಯಾಕಂದರೆ ಇವಾಗ ನಾವು ಬೆಳೆದಿರೋಂಥದ್ದು ನಮಗೆ ನಾವು ಹಾಕಿರೋಂಥ ಅಮೌಂಟೂ ಬರೋಲ್ಲ. ನಮಗೆ ನಾವು ಅದನ್ನೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದೀವಿ. ಆದರೂ ನೀರು ಬಂದವ ಅನ್ನೋದೊಂದು ಸಂತೋಷ ನಮಗೆ, ನಮ್ಮ ಡ್ಯಾಮಿಗೆ ನೀರು ಬಂದವ ಅಂತೇಳಿ. ಅದನ್ನು ಅಟ್ಲೀಸ್ಟ್ ಒಂದು ಈ ಬೆಳೆಗಾದರೂ ನಮಗೆ ಒಂದು ನೀರು ಒದಗಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಈ ಬೆಳೆನ ಮತ್ತೆ ಪುನಃ ನಾವು ಮತ್ತೆ ಹಾಕ್ಬೇಕಂತಂದ್ರು 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚಿದೆ. ಅದನ್ನು ಮತ್ತೆ ನೀವು ಏನಾದರೂ ಒಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ಬರಗಾಲದ ಸನ್ನಿವೇಶವನ್ನು ನಾವು ಕೂಡ ಎದುರಿಸ್ತಾ ಇದ್ದೇವೆ. ಆದ್ದರಿಂದ ರೈತರು ಯಾವುದೇ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯುವ ಸಂದರ್ಭದಲ್ಲಿ ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನು ಹೊಂದಿರಬೇಕಾಗ್ತದೆ. ಹಾಗೂ ನೀರಿನ ಸದ್ಬಳಕೆಯನ್ನು ಮಾಡಿಕೊಳ್ಳಲು ರೈತರು ಹನಿ ನೀರಾವರಿ ವ್ಯವಸ್ಥೆಯನ್ನು ಹೊಂದಿದರೆ ಅವರು ಕಡಿಮೆ ನೀರಿನಲ್ಲಿ ಅವರ ಬೆಳೆಯನ್ನು ಸಲೀಸಾಗಿ ಪಡೆದುಕೊಳ್ಳಬಹುದಾಗಿದೆ. ಮತ್ತು ಇವು ಬಾಳೆ ಬೆಳೆಗೆ ಹೆಚ್ಚು ನೀರಿನ ಅವಶ್ಯಕತೆ ಇರುತ್ತದೆ. ಹೂ ಬಿಡೋ ಸಂದರ್ಭದಲ್ಲಿ ಅಂದರೆ 5ನೇ ತಿಂಗಳಿಂದ ಹೂ ಬಿಡೋ 5 ತಿಂಗಳ ಆದ ನಂತರ ಬಾಳೆ ಗಿಡಗಳು ಹೂ ಬಿಡಲು ಆರಂಭ ಮಾಡ್ತದೆ. ಹೂ ಬಿಡೋ ಸಂದರ್ಭದಲ್ಲಿ ಒಂದು ಗಿಡಕ್ಕೆ ಪ್ರತಿದಿನಕ್ಕೆ 20 ಲೀಟರ್ ನೀರಿನ ಅವಶ್ಯಕತೆ ಇರ್ತದೆ. ಹಾಗೆ ಕಾಯಿ ಕಟ್ಟುವ ಸಂದರ್ಭದಲ್ಲಿ ಒಂದು ಗಿಡಕ್ಕೆ 25 ಲೀಟರ್ ನೀರಿನ ಅವಶ್ಯಕತೆ ಇರ್ತದೆ. ಆದ್ದರಿಂದ ರೈತರು ಉತ್ತಮವಾದಂಥ ನೀರಾವರಿ ವ್ಯವಸ್ಥೆಯನ್ನು ಹೊಂದಿ ಈ ಬಾಳೆ ಬೆಳೆ ಕೃಷಿಗೆ ಮುಂದಾಗಿದ್ರೆ ಅವರು ಉತ್ತಮ ಬೆಳೆಯನ್ನು ಪಡೆಯಬಹುದು.